ನಿಮ್ಗೆ ನಾನು ಹೇಳಲೇಬೇಕು. ಕಥೆ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ಮನೆ, ಆ ಮನೆಗೆ ಬೆಂಕಿ ಬಿತ್ತು, ತನ್ನ ಮನೆಗೆ ಅಳ್ತಾ ಕೂತ. ಹೆಂಡತಿ ಮಕ್ಕಳು ಹೋದ್ರು, ತಂದೆ ತಾಯಿ ಹೋದ್ರು, ಎಲ್ಲ ಆಸ್ತಿ ಪಾಸ್ತಿ ಕಳ್ಕೊಂಡ. ಅಳ್ತಾ ಕೂತಿದ್ದ, ದುಃಖಿತನಾಗಿದ್ದ. ರಾತ್ರಿಯ ಹೊತ್ತಿಗೆ ಒಬ್ಬ ಸಾಧುಗಳಲ್ಲಿ ಬಂದು ಏನಾಯ್ತು ಅಂತ ಕೇಳಿದಾಗ ಇದೆಲ್ಲ ಹೇಳ್ದ, ಬರ್ಬಾದಾಗ್ಬಿಟ್ಟೆ. ಅವ್ರು ಒಳ್ಳೇದಾಯ್ತು, ನಮ್ಮ ಕ್ಲಬ್ಬಿಗೆ ವೆಲ್ಕಮ್ ಮಾಡ್ತೀನಿ ಅನ್ನೋ ಥರ ನಮ್ಮ ಜೋಳಿಗೆ ತೆಗೆದು ಅವನಿಗೆ ಹಾಕಿದ್ರು, ತಗೋ ನಡಿ. ಪಾಪ ಕಳ್ಕೊಂಡವನಿಗೆ ಜೋಳಿಗೆ ಬೇರೆ ಹಾಕಿದ್ರು. ರಾತ್ರಿ ಇನ್ನೇನ್ ಮಾಡ್ತಾನೆ, ಆ ಜೋಳಿಗೆ ಹೊತ್ಕೊಂಡು ನಡ್ಕೊಂಡು ಹೋದ. ಸಿಕ್ಕಾಪಟ್ಟೆ ಭಾರ ಇತ್ತು ಜೋಳಿಗೆ. ಒಂದ್ ನದಿ ತೀರದಲ್ಲಿ ಕೂತ್ಕೊಂಡ. ಜೋಳಿಗೆಯಲ್ಲಿ ಏನಿದೆ ಅಂತ ನೋಡಿದ್ರೆ ಕಲ್ಲುಗಳಿತ್ತು. ಬೇಜಾರಾಯ್ತು, ಕೋಪನೂ ಬಂತು. ಒಂದೊಂದೇ ಕಲ್ಲು ತಗೊಂಡ ನದಿಗೆ ಎಸಲಿಕ್ಕೆ ಶುರು ಮಾಡಿ. ರಾತ್ರಿ ಇಡೀ ಮನೆದೇ ಯೋಚನೆ. ಬೆಳಗಿನ ಜಾವದ ವೇಳೆಗೆ ಜೋಳಿಗೆಯಲ್ಲಿ ಕೊನೆ ಕಲ್ಲಿತ್ತು, ಆರಿಸ್ಕೊಂಡು ಬಿಸಾಕ್ಬೇಕು ಅಂತ ಹೋದಾಗ ಸೂರ್ಯನ ಮೊದಲನೇ ಕಿರಣ ಆ ಕಲ್ಲಿನ ಮೇಲೆ ಬಿತ್ತು. ಕಲ್ಲು ಹೊಳಿತು. ಹತ್ತಿರದಿಂದ ನೋಡಿದ, ಗಾಬರಿ ಆಯ್ತು ಅವನಿಗೆ. ಅದು ಕಲ್ಲಲ್ಲ, ವಜ್ರ ಅಂತ ಗೊತ್ತಾಯ್ತು. ರಾತ್ರಿ ಇಡೀ ಅವನು ಎಸ್ತಿದ್ ವಜ್ರ. ಆದ್ರೆ ಅವನು ಬುದ್ಧಿವಂತ. ಎಲ್ಲ ವಜ್ರ ಹೋಯ್ತು, ಒಂದು ವಜ್ರ ಆದ್ರೂ ಉಳಿತಲ್ಲಪ್ಪ, ನನ್ನ ಬದುಕು ವಾಪಸ್ ಕಟ್ಕೋತೀನಿ ಅಂತ ಅಲ್ಲಿಂದ ಎತ್ತು ಹೋದ. ಇಷ್ಟು ಸ್ವಾಮೀಜಿ ಕತೆ ಹೇಳಿದ್ರು. ಆಗ ನನಗನ್ನಿಸ್ತು, ಮೊದಲನೇ ಪ್ರಧಾನಿಯಾಗಿ ಸರ್ದಾರ್ ಪಟೇಲ್ ಅನ್ನುವಂಥ ವಜ್ರ ಆಗಬೇಕಿತ್ತು, ಕಳ್ಕೊಂಡ್ವಿ. ಗೊತ್ತಿಲ್ಲ ಸುಭಾಷ್ ಚಂದ್ರ ಬೋಸ್ ಅನ್ನೋ ವಜ್ರವನ್ನ ಯಾವಾಗ ಕಳ್ಕೊಂಡ್ವಿ, ಹೆಂಗ್ ಕಳ್ಕೊಂಡ್ವಿ ಗೊತ್ತೇ ಆಗ್ಲಿಲ್ಲ. ಎರಡನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಂಟಿನ್ಯೂ ಆಗ್ಬೇಕಾಗಿತ್ತು, ವಜ್ರ ಅದೊಂದು ದೇವರು ಕಿತ್ಕೊಂಡ್ಬಿಟ್ಟ. ಅಟಲ್ ಬಿಹಾರಿ ವಾಜಪೇಯಿ ಅನ್ನುವ ವಜ್ರಕ್ಕೆ ನಾವು ಮೋಸ ಮಾಡ್ಬಿಟ್ಟಿದ್ವಿ. ಈಗ ಜೋಳಿಗೆಯಲ್ಲಿ ಕೊನೆಯ ವಜ್ರ ಇದೆ, ಮೋದಿ ಅನ್ನುವಂಥ ವಜ್ರ. ಈ ವಜ್ರವನ್ನ ನದಿಗೆ ಎಸಿಬೇಕು, ಸುಂದರವಾದ ಹಾರ ಮಾಡಿ ತಾಯಿ ಭಾರತಿಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನ ನಾನು ನೀವು ಯೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಎದುರಿಗೆ ಬಂದಿದ್ದೀನಿ. ಇದು ಬಿಟ್ಟರೆ ಮತ್ತೆ ಯಾವ ಅಪೇಕ್ಷೆಯೂ ನನ್ನದಿಲ್ಲ. ಮಿತ್ರರೇ, ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವ ಏಕೈಕ ಉದ್ದೇಶದೊಂದಿಗೆ ನಿಮ್ಮ ಎದುರಿಗೆ ನಿಂತಿದ್ದೀನಿ. ನಿಮಗೆಲ್ಲ ಒಂದು ಪುಟ್ಟ ಕೆಲಸ ಕೊಡ್ತೀನಿ. ಎಲ್ಲರೂ ನಿಮಗೆ ಮೊಬೈಲ್ನ ತೆಕ್ಕೊಳ್ಳಿ, ಒಂದು ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬಾ ಲಾಭ ಆಗುತ್ತೆ ಈ ನಂಬರ್ ನಿಂದ. ಈ ನಂಬರ್ 951. ನೆನ್ಪಿಟ್ಕೊಳ್ಳೋದು ಬಹಳ ಸುಲಭ. 951 ಅಷ್ಟೇ ನೆನ್ಪಿಟ್ಕೊಳ್ಳಿ. ಮುಂದಿನ 3 ನಂಬರ್ ಇದೆಯಲ್ಲ, 328 ಅಂತ. 328 ಏನ್ ಗೊತ್ತಾ? ನರೇಂದ್ರ ಮೋದಿ ಅವರಿಗೆ ಅಥವಾ ಬಿಜೆಪಿಗೆ ಸ್ವತಂತ್ರವಾಗಿ ಬರಬೇಕಾಗಿರುವಂತಹ ಸೀಟುಗಳ ಸಂಖ್ಯೆ 328 ಅಂತ. ಅದರ 28 ಏನ್ ಗೊತ್ತಾ? ಕರ್ನಾಟಕದಿಂದ ಕೊಡಬೇಕಾಗಿರುವಂತಹ ಸೀಟು ಅಂತ. ನಾನು ಯಾವಾಗಲೂ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. 328 ಯಾವುದರಲ್ಲಿ? 2024 ಚುನಾವಣೆಯಲ್ಲಿ 2024 2024 ಚುನಾವಣೆಯಲ್ಲಿ ಕರ್ನಾಟಕದಿಂದ 28, ದೇಶದಿಂದ 328. ಇದು ನಮ್ಮ ವಾಟ್ಸಪ್ ನಂಬರ್ 951-328-2024. ಒಂದು ವಾಟ್ಸಪ್ ನಿಂದ ಮೆಸೇಜ್ ಹಾಕ್ಬಿಡಿ ಈ ನಂಬರ್ಗೆ. ನಿಮ್ಮ ಹೆಸರು ಮತ್ತು ಅಂಕೋಲ ಅಂತ ಮೆಸೇಜ್ ಹಾಕಿ. ನಿಮ್ಮನ್ನೆಲ್ಲ ಕಾರವಾರದ ಗ್ರೂಪಲ್ಲಿ ಸೇವ್ ಮಾಡಿಟ್ಟಿರ್ತಾರೆ. ನಾನು ಏನೇನು ಸ್ಲೈಡ್ ತೋರಿಸಿದ್ನೋ ಈ ತರದ 100 ಸ್ಲೈಡ್ಸ್ ಇದೆ ನನ್ನ ಹತ್ರ. ಪ್ರತಿ ದಿನಕ್ಕೆ 1-2 ಸ್ಲೈಡ್ಸ್ ನೀವು ಕಳಿಸ್ಕೊಡ್ಲಾಗತ್ತೆ. ನೀವು ಅದನ್ನ ಇಟ್ಕೊಳ್ಳಿ, ನೀವು ಗ್ರೂಪಿಗೆ ಕಳಿಸ್ಕೊಡಿ ಮೋದಿ ಏನೇನು ಮಾಡಿದ್ರು ಅಂತ. ಮೋದಿ ಬಗ್ಗೆ ಯಾರಾದ್ರೂ ಸುಳ್ಳು ಹೇಳಿದಾಗ, ಇನ್ನೂ ತುಂಬಾ ಸುಳ್ಳು ಹೇಳೋರಿದ್ದಾರೆ ಇವರೆಲ್ಲ, ಅದಕ್ಕೆಲ್ಲ ಉತ್ತರವನ್ನು ಕೊಡಲಾಗುತ್ತೆ. ನೀವು ನಿಮ್ ಗ್ರೂಪ್ ಅಲ್ಲಿ ಫೈಟ್ ಮಾಡ್ಲಿಕ್ಕೆ ಬೇಕಾಗಿರುವ ಶಕ್ತಿಯನ್ನು ತುಂಬಲಾಗುತ್ತೆ. ಆ ಕೆಲಸಕ್ಕೋಸ್ಕರ ಈ ವಾಟ್ಸ್ಆಪ್ ನಂಬರ್ನ ಇಟ್ಕೊಳ್ಳಿ. ಏನ್ ಬೇಕಿದ್ರು ಹೆಸರು ಹಾಕೊಳ್ಳಿ. ನಮೋ ಬ್ರಿಗೇಡ್, ನರೇಂದ್ರ ಮೋದಿ, ಚಕ್ರವರ್ತಿ ಸೂಲಿಬೇಲೆ, NB, ಅಂಕೋಲ, ಏನ್ ಬೇಕಿದ್ರು ಮಾಡ್ಕೊಳ್ಳಿ. ನಮ್ಗೆ ಅದರಿಂದ ಬೇಕಾಗಿಲ್ಲ. ಅದನ್ನ ನೀವು ಸೇವ್ ಮಾಡ್ಕೊಂಡ್ರೆ ಮಾತ್ರ ನಾವು ಕಳಿಸುವಂತ ಮೆಸೇಜ್ ನಿಮ್ಗೆ ಬರುತ್ತೆ. ಅದೊಂದು ಮೊದಲನೇ ಕೆಲಸ. ಇನ್ನು ಎರಡನೇದು, ನಾನು 3 ಪುಸ್ತಕ ನಿಮ್ಗೋಸ್ಕರ ತಂದಿದ್ದೀನಿ. ಮೊದಲನೇದು ಇದು ಚಿನ್ನದ ರಸ್ತೆ ಅಂತ. ಮೋದಿ ಮಾಡಿರುವಂತ ರಸ್ತೆ ಎಂಥದ್ದಿದೆ ಅಂತ ಹೇಳುವಂತ ಪ್ರಯತ್ನ. ನಾನು ತೋರಿಸಿದ್ದು ಕೆಲವು ಸ್ಲೈಡ್ಗಳು ಮಾತ್ರ, ಆದ್ರೆ ಇದರಲ್ಲಿ ಇಡೀ ದೇಶದಲ್ಲಿ ರಸ್ತೆಯ ಕ್ರಾಂತಿ ಹೆಂಗ್ ನಡೆದಿದೆ, ಅದು ದುಡ್ಡು ಎಲ್ಲಿಂದ ತಗೊಂಡು ಬಂದಿದ್ದಾರೆ, ಇವೆಲ್ಲದರ ವಿವರ ಇದೆ. ಅದೊಂದು ಪುಸ್ತಕ. ಎರಡನೇದು, ಮೋದಿ ವಿದೇಶಕ್ಕೆ ಹೋಗಿ ಏನ್ ಮಾಡಿದ್ರು, ಮೋದಿ ಫಾರಿನ್ ಟ್ರಿಪ್ ಏನಾಯ್ತು ಅನ್ನೋದರ ವಿವರ ಉಳ್ಳಂತ ವಿಸ್ತಾರವಾಗಿರುವಂತ ಪುಸ್ತಕ. ಮೂರನೇದು, ನಾನು ಇವತ್ತು ಆ ಟಾಪಿಕ್ ಟಚ್ ಮಾಡಲಿಲ್ಲ. ತಾಕತ್ತಿದ್ರೆ ಆರ್ಟಿಕಲ್ 370 ತೆಗಿರೋ ಅನ್ನುವಂತ ಈ ಪುಸ್ತಕ ಮೋದಿ ಹಿಂದೂ ಧರ್ಮಕ್ಕೆ ಕೊಟ್ಟಿರುವ ಅಷ್ಟು ಕೊಡುಗೆಗಳನ್ನ ಉಲ್ಲೇಖಿಸುವಂತ ಪ್ರಯತ್ನ. ಎಲ್ಲ ಪುಸ್ತಕಗಳು 55ರಿಂದ 60 ಪುಟ, 30 ರೂಪಾಯಿ ಪುಸ್ತಕ. ಈ 30 ರೂಪಾಯಿ ಪುಸ್ತಕದೊಂದಿಗೆ ಒಂದು ಕ್ಯಾಲೆಂಡರ್ ನಿಮ್ಗೋಸ್ಕರ ತಂದಿದ್ದೀನಿ. ಈ ಕ್ಯಾಲೆಂಡರ್ ತುಂಬಾ ವಿಶೇಷವಾಗಿರುವಂತದ್ದು. ಸ್ಟಿಕ್ಕರ್ ಇದೆ, ಮನೆಯಲ್ಲಿ ಗಮ್ ಇರುತ್ತೆ, ಅದಕ್ಕೆ ಹಿಂದೆ ಅದನ್ನ ಹಾಗೆ ಗಮ್ ಮಾಡ್ಬಿಡ್ಬೋದು. ಈ ಕ್ಯಾಲೆಂಡರ್ನ ವೈಶಿಷ್ಟ್ಯ ಜನವರಿಯಿಂದ ಡಿಸೆಂಬರ್ಗಲ್ಲ, ಸೆಪ್ಟೆಂಬರ್ನಿಂದ ಆಗಸ್ಟ್ಗೆ. ಯಾಕೆಂತಂದ್ರೆ ಸೆಪ್ಟೆಂಬರಿಗೆ ಮೋದಿ ಬರ್ಡೇ,
ಅಕ್ಟೋಬರ್ ಅಲ್ಲಿ ಮೊದಲನೇ ಬಾರಿ ಚೀಫ್ ಮಿನಿಸ್ಟರ್ ಆದರು, ನವೆಂಬರ್ ಅಲ್ಲಿ ಡಿಮಾನಿಟೈಸೇಷನ್, ಡಿಸೆಂಬರ್ ಅಲ್ಲಿ ಕಾಶಿ ಕಾರಿಡಾರ್, ಜನವರಿಯಲ್ಲಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಫೆಬ್ರವರಿನಲ್ಲಿ ನ್ಯಾಷನಲ್ ವಾರ್ ಮೆಮೋರಿಯಲ್, ಮಾರ್ಚ್ ನಲ್ಲಿ ಮೊದಲನೇ ಕೋವಿಡ್ ಡೋಸ್ ವ್ಯಾಕ್ಸಿನ್ ತಗೊಂಡ್ರು, ಏಪ್ರಿಲ್ ಅಲ್ಲಿ 100% ಹಳ್ಳಿಗಳಿಗೆ ಕರೆಂಟ್ ತಲುಪಿಸಿದ್ರು, ಮೇ ತಿಂಗಳಲ್ಲಿ ಮೊದಲನೇ ಬಾರಿಗೆ ಪ್ರಧಾನಿ ಆದ್ರು, ಮತ್ತೊಮ್ಮೆ ಮೇ 15ಕ್ಕೆ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಅವ್ರು ಅಂದ್ಬಿಟ್ರೆ ನಮ್ಮ ಪ್ರಯತ್ನ ಸಾರ್ಥಕ ಅಂತ ನಾವು ಈ ಕೆಲಸಕ್ಕೋಸ್ಕರ ನಿಂತಿದ್ದೀವಿ. 10 ರೂಪಾಯಿ ಕ್ಯಾಲೆಂಡರ್ ಇದು. ಈ 3 ಪುಸ್ತಕ ಮತ್ತು ಈ ಕ್ಯಾಲೆಂಡರ್ ಸೇರಿದ್ರೆ ಹೆಚ್ಚು ಕಡಿಮೆ 100 ರೂಪಾಯಿ ಆಗುತ್ತೆ. ಅದ್ರ ಜೊತೆಗೆ ರಾಮ ಮಂದಿರದ ನೆನಪಿಗೋಸ್ಕರ ಅಂತ ಒಂದು ಟಂಕೆ ಇದೆ. ನನ್ನ ಆಗ್ರಹ ಇಲ್ಲ ಯಾರು ತಗೋಬೇಕು ಅಂತ, ಆದ್ರೆ ಈ ಟಂಕೆ ಬಹಳ ವಿಶಿಷ್ಟವಾಗಿರುವಂತದ್ದು. ಒಂದು ಕಡೆ ರಾಮನ ಪಟ್ಟಾಭಿಷೇಕದ ಚಿತ್ರವುಳ್ಳ ಈ ಟಂಕೆಯನ್ನ ರಾಮ ಮಂದಿರದ ನೆನಪಿಗೆ ನಮೋ ಬ್ರಿಗೇಡ್ ತಂದಿದೆ. ಇದನ್ನ ಮನೆಯ ದೇವರ ಕೋಣೆಲಿಟ್ಟು ಪೂಜೆ ಮಾಡಬಹುದು, ಬೇಕಾದವರು ಅದನ್ನು ತೆಗೆದುಕೊಳ್ಬಹುದು ಅಂತ ನಾನು ವಿನಂತಿಸ್ಕೊಳ್ತೀನಿ. ಆದ್ರೆ ಒಂದು, ಇದನ್ನ ಮಾರಾಟ ಮಾಡ್ಲಿಕ್ಕೆ ನಾವ್ ಯಾರು ಬಂದಿಲ್ಲ, ನಮ್ಮ ಉದ್ದೇಶವೂ ಅದೇ. ನೀವು ತಗೊಳ್ಳಿಲ್ಲ ಅಂದ್ರೂ ನಮ್ಗೆ ಯಾರಿಗೂ ಚಿಂತೆ ಇಲ್ಲ, ನಮ್ಮ ಪಾಟಿಗೆ ನಾವು ಹೋಗ್ತೀವಿ. ಆದ್ರೆ ಒಂದೇ ಒಂದು, ಯಾರ್ಯಾರಿಗೆ ಏನೇನು ಮಾಡ್ಬೋದು ಅದನ್ನ ದಯವಿಟ್ಟು ಮಾಡ್ಬೇಕು. ನಮ್ MP ಕ್ಯಾಂಡಿಡೇಟ್ ಚೇಂಜ್ ಆಗ್ಬೇಕು, ನಮ್ಗೆ ಬೇರೆ ಸಿಗ್ಬೇಕು, ಮತ್ತೊಂದಾಗ್ಬೇಕು ಅನ್ನೋ ಕೂಗಿ ಎಲ್ಲ ಕಡೆ ಸಹಜವಾಗಿರುತ್ತೆ. ಆದ್ರೆ ಅವೆಲ್ಲವನ್ನು ಮೀರಿ ನಿಂತು ಈ ಬಾರಿ ನಮ್ಮ ಎಲೆಕ್ಷನ್ MP ಗೋಸ್ಕರ ಅಲ್ಲ, PM-ಗೋಸ್ಕರ ಅಂತ ಭಾವಿಸಿಕೊಂಡು ಸ್ವಲ್ಪ ಸಂಕಟವಾದರೂ ಅದನ್ನು ತಡ್ಕೊಂಡು PM ಅನ್ನ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಕೂರಿಸಲಿಕ್ಕೆ ನಾವೆಲ್ಲ ಜೊತೆಯಾಗಬೇಕು ಅಂತ ಹೇಳಲಿಕ್ಕೋಸ್ಕರ ನಿಮ್ಮ ಎದುರಿಗೆ ಬಂದು ನಿಂತಿದ್ದೀನಿ. ಮಿತ್ರರೆ, ಭಾರತವನ್ನು ಮತ್ತೊಮ್ಮೆ ಕಟ್ಟಲಿಕ್ಕೆ ನಾವೆಲ್ಲರೂ ಜೊತೆಯಾಗೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತಾ ವಿರಮಿಸ್ತೀನಿ. ನೀವೆಲ್ಲರೂ ಒಂದು ಸಲ ಉಚ್ಚಕಂಠದಲ್ಲಿ ನನ್ನ ಜೊತೆ ಭಾರತ ಮಾತೆಗೆ ಜೈಕಾರ ಕೊಡಿ. ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ಉಚ್ಚಕಂಠದಲ್ಲಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ. ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಧನ್ಯವಾದಗಳು. ಈಗ